ಇನ್ನು ರಾಜ್ಯದಲ್ಲಿ ಅನೇಕರು ಗೆದ್ದು ಬೀಗಿದ್ದಾರೆ, ಅನೇಕರು ಸೋಲನ್ನ ಅನುಭವಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಬಹಳ ಹೈ ವೋಲ್ಟೇಜ್ ಕ್ಷೇತ್ರ. ಇಲ್ಲಿ ಡಾಕ್ಟರ್ ಮಂಜುನಾಥ್ 10,75,000 ಮತಗಳನ್ನ ಪಡೆದು 75,553 ಮತಗಳನ್ನ ಪಡೆದು ಗೆಲುವನ್ನ ಸಾಧಿಸಿರೋದು. ಇನ್ನು ಬೆಂಗಳೂರು ಉತ್ತರ ಶೋಭಾ ಕರಂದ್ಲಾಜೆ 9,41,543 ಮತಗಳನ್ನು ಪಡೆದಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ಗೆಲುವಿನ ಅಂತರ 2,61,207. ತೇಜಸ್ವಿ ಸೂರ್ಯ ಗೆಲುವನ್ನ ದಾಖಲಿಸಿದ್ದಾರೆ. ಇನ್ನು ತುಮಕೂರಿನಿಂದ ವಿ ಸೋಮಣ್ಣ ಈ ಬಾರಿ ಗೆದ್ದಿರೋದು 7,20,49 ಮತಗಳನ್ನ ಪಡೆದಿದ್ದಾರೆ. ಇನ್ನು ಶಿವಮೊಗ್ಗದಿಂದ ವಿ ವೈ ರಾಘವೇಂದ್ರ ಮತ್ತೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ 7,55,538 ಮತಗಳನ್ನ ಪಡೆದಿದ್ದಾರೆ. ವಿಜಯಪುರದಿಂದ ಈ ಬಾರಿ ರಮೇಶ್ ಜಿಗಜಿಣಗಿ ಸ್ಪರ್ಧೆಯನ್ನ ಮಾಡಿದ್ರು. ರಾಜು ಅಲಗುರ ಸೋಲನ್ನ ಅನುಭವಿಸಿದ್ದಾರೆ. ಅಣ್ಣಾ ಸಾಹೇಬ್ ಜೋಲೆ ಈ ಬಾರಿ ಮತ್ತೆ ಸ್ಪರ್ಧೆಯನ್ನ ಮಾಡಿದ್ರು. ಆದರೆ ಪ್ರಿಯಾಂಕಾ ಜಾರಕಿಹೊಳಿ ಮೊದಲ ಬಾರಿ ಸ್ಪರ್ಧೆಯನ್ನ ಮಾಡಿದ್ರು ಕೂಡ ಗೆಲುವನ್ನ ದಾಖಲಿಸುವಲ್ಲಿ ಸಫಲರಾಗಿದ್ದಾರೆ. ಇನ್ನು ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಇವರ ಸೋಲಾಗಿದೆ. ಜಗದೀಶ್ ಶೆಟ್ಟರ್ ಗೆದ್ದಿದ್ದಾರೆ. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿಗೆ ಈ ಬಾರಿಯೂ ಕೂಡ ಗೆಲುವಿನ ಪೇಡಾವನ್ನ ಅಲ್ಲಿನ ಜನ ತಿನ್ನಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಈ ಬಾರಿ ಪಿಸಿ ಗದ್ದಿಗೌಡರು, ಸಂಯುಕ್ತಾ ಪಾಟೀಲ್ ಕಂಟೆಸ್ಟ್ ಮಾಡಿದ್ರು, ಆದರೆ ಸೋಲನ್ನ ಅನುಭವಿಸಿದ್ದಾರೆ. ಬೀದರ್ನಲ್ಲಿ ಭಗವಂತ ಖೂಬಾ ಸಾಗರ್ ಖಂಡ್ರೆ ಗೆಲುವನ್ನ ಸಾಧಿಸಿರೋದು ಅದು ಕೂಡ ಅಭೂತಪೂರ್ವ ಗೆಲುವು ಅಂತ ಹೇಳಲಾಗುತ್ತೆ. ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ಈ ಬಾರಿ ಸೋಲನ್ನ ಅನುಭವಿಸಿದ್ದಾರೆ. ಬಳ್ಳಾರಿಯಲ್ಲಿ ಶ್ರೀರಾಮುಲು ಮತ್ತೆ ಸೋಲಾಗಿದೆ. ಈ ತುಕಾರಾಮ್ ಗೆಲುವನ್ನ ಸಾಧಿಸಿದ್ದಾರೆ 98,600 ಮತಗಳ ಅಂತರದಲ್ಲಿ. ಕೊಪ್ಪಳದಲ್ಲಿ ಡಾಕ್ಟರ್ ಕೆ ಬಸವರಾಜ್ ಟಿಕೆಟ್ ಅನ್ನ ಪಡೆದಿದ್ರು. ರಾಜಶೇಖರ್ ಹಿತ್ನಾಳ್ ಸೋಲನ್ನ ಅನುಭವಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಗೆಲುವಿನ ಅಂತರ ನೋಡಿ 1,62,099. ಡಾಕ್ಟರ್ ಕೆ ಸುಧಾಕರ್ ಈ ಬಾರಿ ಗೆಲುವನ್ನ ಸಾಧಿಸಿದ್ದಾರೆ. ದಕ್ಷಿಣ ಕನ್ನಡದಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಈ ಬಾರಿ ಗೆಲುವನ್ನ ಸಾಧಿಸಿರೋದು. ಇನ್ನು ಬಹಳ ಕುತೂಹಲಕ್ಕೆ ಕಾರಣ ಆದಂತ ಚುನಾವಣೆ ಅಂತಂದ್ರೆ ಅದು ಹಾಸನ. ಈ ಸಿಂಹಾಸನ ಬದಲಾಗಿದೆ ಹೇಗೆ? ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ಗೆ ಈ ಬಾರಿ ಗೆಲುವಾಗಿದೆ. ಜೆಡಿಎಸ್ನ ಪ್ರಜ್ವಲ್ ರೇವಣ್ಣಗೆ ಬಹಳ ಮುಖಭಂಗ ಆಗಿದೆ. ಗೆಲ್ತೀನಿ ಅನ್ನುವಂಥ ವಿಶ್ವಾಸದಲ್ಲಿದ್ರು, ಅದೇ ಆ ರೀತಿಯಾಗಿ ಹಾಸನದ ಜನತೆ ಮಾಡಲಿಲ್ಲ. ರಾಸಲೀಲೆ ಪ್ರಕರಣದಲ್ಲಿ ಪ್ರಜ್ವಲ್ಗೆ ಪವರ್ ಸ್ಟ್ರೋಕ್. ಚುನಾವಣೆ ಟೈಮಲ್ಲೇ ಪ್ರಜ್ವಲ್ ಕಾಮಕಾಂಡ ಬಯಲಾಗುತ್ತೆ. ಹಾಸನದ ಜನತೆ ಮುಂದೆ ಎಲ್ಲವೂ ಕೂಡ ಬಟಾ ಬಯಲಾಗುತ್ತೆ. ಹಾಸನ ಜಿಲ್ಲೆಯಲ್ಲಿ ರೇವಣ್ಣ ಫ್ಯಾಮಿಲಿಯ ಈ ಪಾಳೆಗಾರಿಕೆ ಇದೆಯಲ್ಲ, ಅದನ್ನ ಸಾಕಷ್ಟು ಜನ ಈಗಾಗಲೇ ಕರೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಎಲ್ಲರೂ ಹೇಳ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಪಾಳೆಗಾರಿಕೆಯನ್ನು ಮಾಡ್ಕೊಂಡು ಬಂದಿದ್ರು ಅಂತ. ಅದೆಲ್ಲವೂ ಕೂಡ ದಿ ಎಂಡ್ ಆಗಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ ಡಿ.ಕೆ. ಸುರೇಶ್ ಕಳೆದ ಬಾರಿ ಕಾಂಗ್ರೆಸ್ನಿಂದ ಗೆದ್ದಂತ ಏಕೈಕ ಸಂಸದ. ಆದರೆ ಅವರನ್ನು ಕೂಡ ಸೋಲಿಸುವಲ್ಲಿ ಬಿಜೆಪಿಯ ಡಾಕ್ಟರ್ ಮಂಜುನಾಥ್ ಸಫಲರಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರವನ್ನ ಕಾಂಗ್ರೆಸ್ ಕಳೆದುಕೊಂಡಿದೆ. ಡಿ.ಕೆ. ಬ್ರದರ್ಸ್ ರಿಪಬ್ಲಿಕ್ ಆಫ್ ಕನಕಪುರಕ್ಕೆ ಮತದಾರರು ಬೇಸತ್ತಿದ್ರು ಅನ್ನೋದನ್ನ ಅಭೂತಪೂರ್ವವಾಗಿ ಅಲ್ಲಿನ ಜನತೆ ತೋರಿಸಿದ್ದಾರೆ. 10 ಲಕ್ಷ ಮತಗಳನ್ನು ಪಡೆದಿದ್ದಾರೆ ಡಾಕ್ಟರ್ ಮಂಜುನಾಥ್. ಹೃದ್ರೋಗ ತಜ್ಞರಾಗಿ ಬಹಳ ಜನರ ಒಲವನ್ನ ಗಳಿಸಿದ್ರು. ಶಾಸಕ ಮುನಿರತ್ನ ಹಾಗೂ ಸಿಪಿ ಯೋಗೇಶ್ವರ್ ಅವರ ಸಂಘಟಿತ ಹೋರಾಟವನ್ನ ಕೂಡ ನಾವಿಲ್ಲಿ ನೆನೆಸ್ಕೊಳ್ಬೇಕು. ಅದು ಕೂಡ ಇವರ ಗೆಲುವಿಗೆ ಪ್ಲಸ್ ಆದವು. ಅನೇಕ ವಿಚಾರಗಳು ಇವರಿಗೆ ಪ್ಲಸ್ ಆದವು. ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಮಾತ್ರ ನೀರು ಅಂತ ಡಿ.ಕೆ. ಶಿವಕುಮಾರ್ ಇಲ್ಲಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಅನೇಕ ರೀತಿಯಲ್ಲಿ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ರು. ಮತ್ತೊಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂತಂದ್ರೆ ಅದು ಮೈಸೂರು. ಮೈಸೂರಿನಲ್ಲಿ ಈ ಬಾರಿ ಮಹಾರಾಜರು ಗೆಲ್ತಾರಾ ಇಲ್ವಾ ಅನ್ನುವಂತ ಕ್ಯೂರಿಯಾಸಿಟಿ ಸಾಕಷ್ಟಿತ್ತು. ಮೈಸೂರು ಗದ್ದುಗೆಯನ್ನ ಮಹಾರಾಜರು ಗೆದ್ದುಕೊಂಡಿದ್ದಾರೆ. ಮೈಸೂರಿನಲ್ಲಿ ಪ್ರಧಾನಿ ಮೋದಿ ಪ್ರಚಾರವನ್ನ ಮಾಡಿದ್ರು, ಅದು ಕೂಡ ಪ್ಲಸ್ ಆಯಿತು. ಜೊತೆಗೆ ಸಾಕಷ್ಟು ಅಸಮಾಧಾನಗಳಿದ್ರೂ ಕೂಡ ಅದೆಲ್ಲವನ್ನೂ ಕೂಡ ಮರೆತು ಟಿಕೆಟ್ ಸಿಕ್ಕಿಲ್ಲ ಅಂತ ಅಂದ್ರೂ ಕೂಡ ಪ್ರತಾಪ್ ಸಿಂಹ ಅನೇಕ ಕಡೆಗಳಲ್ಲಿ ಪ್ರಚಾರವನ್ನ ಮಾಡಿದ್ರು, ಅದು ಕೂಡ ಪ್ಲಸ್ ಆಯಿತು. ಮೈಸೂರಿನ ಅರಸು ಮನೆತನದ ಬಗ್ಗೆ ಮತದಾರರಿಗೆ ಬಹಳ ಗೌರವ ಇದೆ, ಪ್ರೀತಿ ಇದೆ. ಅದೆಲ್ಲವನ್ನು ಕೂಡ ಮತದಾನದ ಮೂಲಕ ತೋರಿಸಿದ್ದಾರೆ. ಹೆಚ್ಚು ಪ್ರಭಾವವನ್ನ ಹೊಂದಿರಲಿಲ್ಲ ಅಭ್ಯರ್ಥಿ ಲಕ್ಷ್ಮಣ್, ಹಾಗಾಗಿ ಸೋಲ್ಲೇಬೇಕಾಯಿತು. ಸಾಕಷ್ಟು ಸಿಎಂ ಪ್ರಯತ್ನ ಪಟ್ಟರು ಕೂಡ ಅದು ಸಾಧ್ಯ ಆಗಿಲ್ಲ. ಇನ್ನು ಚಾಮರಾಜನಗರ ಸುನಿಲ್ ಇಲ್ಲಿ ಬಾಸ್ ಆಗಿದ್ದಾರೆ. ಮೊದಲ ಅಟೆಂಪ್ಟ್ ಸುನಿಲ್ ಬೋಸ್ಗೆ. ಆ ಅಟೆಂಪ್ಟ್ನಲ್ಲೇ
ಗೆದ್ದಿದ್ದಾರೆ. ಎಚ್ ಸಿ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ನ ಕೈ ಹಿಡಿದಿದ್ದಾರೆ ಅಲ್ಲಿನ ಮತದಾರರು. ಬಿಜೆಪಿಯಿಂದ ಸ್ಪರ್ಧಿಸಿ ಬಾಲರಾಜು ಅಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. ಸಿಎಂ ಚಾಮರಾಜನಗರ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟರು. ಅಲ್ಲಿ ಸಾಕಷ್ಟು ಕ್ಯಾಂಪೇನ್ ಅನ್ನ ಮಾಡಿದ್ರು. ಅಲ್ಲೇ 4-5 ದಿನಗಳ ಕಾಲ ವಾರಗಟ್ಟಲೆ ಅಲ್ಲೇ ಇದ್ದು ಪ್ರಚಾರವನ್ನ ಕೂಡ ಮಾಡಿದ್ರು. ಸಾಕಷ್ಟು ಸ್ಟ್ರಾಟಜಿಗಳನ್ನ ಮಾಡಿದ್ರು. ಕೊನೆ ಗಳಿಗೆಯಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಯಿತು. ಪ್ರಸಾದ್ ಫ್ಯಾಮಿಲಿ, ಶ್ರೀನಿವಾಸ್ ಪ್ರಸಾದ್ ಅವರ ಫ್ಯಾಮಿಲಿಯಿಂದನೂ ಕೂಡ ಸಾಕಷ್ಟು ಜನರನ್ನ ಸೆಳೆದುಕೊಳ್ಳುವಲ್ಲಿ ಕಾಂಗ್ರೆಸ್ ಸಫಲ ಆಯಿತು. ಕಾಂಗ್ರೆಸ್ ಕೈ ಹಿಡಿದಿದೆ. ಇಲ್ಲಿನ ಅಹಿಂದ ಮತಗಳೇನಿದೆ ಅದೆಲ್ಲವೂ ಕೂಡ ಇಲ್ಲಿ ಕಾಂಗ್ರೆಸ್ನ ಕೈ ಹಿಡಿದಿದೆ. ಸಾಕಷ್ಟು ಲಾಭವನ್ನ ಇಲ್ಲಿ ಪಡ್ಕೊಂಡಿದ್ದಾರೆ ಚಾಮರಾಜನಗರದಲ್ಲಿ ಕಾಂಗ್ರೆಸ್ಸಿಗರು ಅನ್ನುವಂತ ಮಾಹಿತಿ ಕೂಡ. ಅದರ ಜೊತೆಯಲ್ಲಿ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರು. ಸಾಕಷ್ಟು ಕುತೂಹಲ ಇಲ್ಲಿ. ಅಲ್ಲಿ ಸ್ಟಾರ್ ಚಂದ್ರು ಸೋಲನ್ನು ಅನುಭವಿಸಿದ್ದಾರೆ. ಮಂಡ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ವರ್ಕೌಟ್ ಆಗುತ್ತಾ ಅನ್ನೋ ಪ್ರಶ್ನೆ ಇತ್ತು. ವರ್ಕೌಟ್ ಆಗಿದೆ. ಸುಮಲತಾ ಅಂಬರೀಶ್ ಅವರ ಮನವೊಲಿಕೆಯನ್ನ ಮಾಡಿದ್ರು. ಕುಮಾರಸ್ವಾಮಿ ಮೀಟ್ ಆದ್ರು, ಮಾತಾಡಿದ್ರು, ಮನವೊಲಿಸಿದ್ರು. ಅದು ಕೂಡ ಪ್ಲಸ್ ಆಯ್ತು. ಇನ್ನು ಜೆಡಿಎಸ್ ಪಾರಂಪರಿಕ ಒಕ್ಕಲಿಗ ಮತಗಳೇನಿದೆ, ಬಿಜೆಪಿ ಮೇಲ್ವರ್ಗದ ಮತಗಳೇನಿದೆ, ಒಂದಷ್ಟು ಆಂಟಿ ಕಾಂಗ್ರೆಸ್ ಮತಗಳೇನಿದೆ ಅದೆಲ್ಲವೂ ಕೂಡ ಜೆಡಿಎಸ್ಗೆ ಬಂದಿದೆ. ಜನಕ್ಕೆ ಹೆಚ್ಚು ಪರಿಚಿತರಲ್ಲ ಸ್ಟಾರ್ ಚಂದ್ರು. ಅವರನ್ನ ಪರಿಚಯ ಮಾಡೋದಕ್ಕೆ ಸ್ಟಾರ್ ಚಂದ್ರು ಪರವಾಗಿ ಸ್ಟಾರ್ಗಳನ್ನೇ ಕರೆಸಿದ್ರು. ಅದು ಕೂಡ ವರ್ಕೌಟ್ ಆಗಲಿಲ್ಲ. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಮತ್ತೆ ಸೂರ್ಯೋದಯ. ಸತತ 2ನೇ ಗೆಲುವು ತೇಜಸ್ವಿ ಸೂರ್ಯ ಅವರಿಗೆ. ಬಿಜೆಪಿಯ ಭದ್ರಕೋಟೆಯನ್ನ ಛಿದ್ರ ಮಾಡೋದಕ್ಕೆ ಈ ಬಾರಿ ಸೌಮ್ಯ ರೆಡ್ಡಿ ಸ್ಪರ್ಧೆಯನ್ನ ಮಾಡಿದ್ರು. ಬೆಂಗಳೂರು ದಕ್ಷಿಣದಲ್ಲಿ ಹಿಂದುತ್ವದ ಅಲೆ ಬಹಳ ಜೋರಾಗೇ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮೇಲ್ವರ್ಗ ಬಿಜೆಪಿಯ ಪಾರಂಪರಿಕ ಮತದಾರರು ಎಲ್ಲರೂ ಕೂಡ ಇದ್ದಾರೆ. ಅವರು ಮತದಾರರು ಕೈ ಬಿಡಲಿಲ್ಲ, ಕೈ ಹಿಡಿದಿದ್ದಾರೆ. ತೇಜಸ್ವಿ ಸೂರ್ಯ ಮತ್ತೆ ಗೆದ್ದಿದ್ದಾರೆ. ರಾಮಲಿಂಗಾರೆಡ್ಡಿ ಪುತ್ರಿ ಸೌಮ್ಯ ರೆಡ್ಡಿ ಅಷ್ಟೊಂದು ಪ್ರಭಾವಿಯಾಗಿರಲಿಲ್ಲ. ಕ್ಯಾಂಪೇನ್ ಅನ್ನ ಮಾಡಿದ್ರು ಕೂಡ ಅಷ್ಟೊಂದು ಅದೆಲ್ಲವೂ ಕೂಡ ರಿಸಲ್ಟ್ ಕೊಟ್ಟಿಲ್ಲ. ತಂದೆಷ್ಟು ಪ್ರಭಾವ ಆಗಿರ್ಬೋದು, ಜನಪ್ರಿಯತೆ ಆಗಿರ್ಬೋದು ಇರಲಿಲ್ಲ. ಕಳೆದ ಬಾರಿ ವಿಧಾನಸಭೆ ಎಲೆಕ್ಷನ್ ಕೂಡ ಕಂಟೆಸ್ಟ್ ಮಾಡಿದ್ರು, ಅದರಲ್ಲೂ ಕೂಡ ಸೋಲಾಯಿತು. ಜೊತೆಗೆ ಈ ರಾಘವೇಂದ್ರ ಬ್ಯಾಂಕ್ ಹಗರಣವನ್ನ ಸಮರ್ಪಕವಾಗಿ ಕಾಂಗ್ರೆಸ್ ಬಳಸಿಕೊಂಡಿಲ್ಲ. ಅದನ್ನ ಪ್ಲಸ್ ಮಾಡ್ಕೊಳ್ಬೋದಿತ್ತು, ಆದರೆ ಅದು ಆ ರೀತಿಯಾಗಿ ಆಗಲಿಲ್ಲ. ಈ ಬಿಜೆಪಿಯ ಭದ್ರಕೋಟೆ ಏನಿದೆ, ಬೆಂಗಳೂರಿನ 4 ಕ್ಷೇತ್ರಗಳೇನಿದೆ, ಆ 4 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಗೆದ್ದು ಬೀಗಿರೋದು. ಸಾಕಷ್ಟು ವಿಚಾರಗಳು ಇಲ್ಲಿ ಪ್ಲಸ್ ಆಗಿದೆ ಬಿಜೆಪಿಗೆ. ಕಾಂಗ್ರೆಸ್ಗೆ ಪ್ಲಸ್ ಆಗುವಂತ ಸಂಭವ ಇತ್ತು, ಆದರೆ ಅದನ್ನ ಪ್ಲಸ್ ಮಾಡ್ಕೊಂಡಿಲ್ಲ. ಇನ್ನು ವಲಸೆ ಬಂದ್ರು ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ. ಬೆಂಗಳೂರು ಉತ್ತರಕ್ಕೆ ಬಂದ್ರೆ ಗೆಲ್ತಾರಾ ಅನ್ನುವಂಥ ಪ್ರಶ್ನೆಗಳಿದ್ವು. ಆದರೆ ಪ್ರೊಫೆಸರ್ ರಾಜೀವ್ ಗೌಡ ಇವರ ಅಪೋಸಿಟ್ ಆಗಿ ಕಂಟೆಸ್ಟ್ ಮಾಡಿದ್ರು, ಸೋಲನ್ನು ಅನುಭವಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಒಕ್ಕಲಿಗರ ಮತಗಳು ಇಲ್ಲಿ ಅನೇಕ ಇದೆ. ಆ ಮತದಾರರ ಬಲ ಎಲ್ಲವೂ ಕೂಡ ಕೈ ಹಿಡಿದಿದೆ. ಜೊತೆಗೆ ಆರಂಭದಲ್ಲಿ ಸಾಕಷ್ಟು ಅಸಮಾಧಾನಗಳಿದ್ವು. ಗೋ ಬ್ಯಾಕ್ ಶೋಭಾ ಅನ್ನುವಂಥದ್ದು ಬೆಂಗಳೂರು ಉತ್ತರದಲ್ಲೂ ಕೂಡ ಕೇಳಿ ಬಂತು. ಇಲ್ಲೂ ಕೂಡ ಅದೇನಾ ಅನ್ನುವಂಥ ಪ್ರಶ್ನೆಗಳು ಎದುರಾಗ್ತಾ ಇದ್ದಂಥ ಸಂದರ್ಭದಲ್ಲೇ ಅದೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಸಾಕಷ್ಟು ಕ್ಯಾಂಪೇನ್ ಅನ್ನು ನಡೆಸಿದ್ರು. ಕೇಂದ್ರ ಸಚಿವೆಯಾಗಿ ರಾಜ್ಯದಲ್ಲೂ ಕೂಡ ಸಚಿವೆಯಾಗಿ ಕೆಲಸ ಮಾಡಿದಂಥ ಅನುಭವ ಇದೆಲ್ಲವೂ ಕೂಡ ಕೈ ಹಿಡಿದಿದೆ. ಇನ್ನು ಪಿ.ಸಿ. ಮೋಹನ್ ಕೊನೆಗೂ ಕೂಡ ಪಿ.ಸಿ. ಮೋಹನ್ ಗೆದ್ದಿದ್ದಾರೆ. ಬಿಜೆಪಿಗೆ ಶ್ರೀರಕ್ಷೆಯಾಗಿದೆ. ಹಿಂದೂ ಮತ್ತು ತಮಿಳು ಮತಗಳೆಲ್ಲವೂ ಕೂಡ ಮುಸ್ಲಿಂ ಮತ ಕ್ರೋಢೀಕರಣದಿಂದ ಮಾರ್ಜಿನ್ ಕೂಡ ಒಂದಷ್ಟು ಕಡಿಮೆ ಆಗಿರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಅತ್ಯಂತ ಕಡಿಮೆ ಮಾರ್ಜಿನ್ ಅಂದರೆ 32,707 ಮತಗಳ ಅಂತರದಿಂದ ಗೆದ್ದಿರೋದು. ಕಡಿಮೆ ಮಾರ್ಜಿನಲ್ಲೇ ಗೆದ್ದಿರೋದು. ಬಿಜೆಪಿ ಪರ ಶಾಸಕರಾದಂಥ ರಘು ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಾಕಷ್ಟು ಬೆಂಬಲವನ್ನು ಕೊಟ್ಟರು. ಕಾಂಗ್ರೆಸ್ ಸೋಲಿಗೆ ಕಾಂಗ್ರೆಸ್ ಶಾಸಕರ ಒಳ ಏಟೇ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಅವರಲ್ಲೇ ಒಡಕುಗಳಿತ್ತು, ಅದೇ ಕಾಂಗ್ರೆಸ್ಗೆ ಮೈನಸ್ ಆದವು. ಅದೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಆಗ್ತಾ ಬಂತು. ಮನ್ಸೂರ್ ಅಲಿ ಖಾನ್ ಇಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. ಗೆಲ್ಲೋದಿಕ್ಕೆ ಸಾಧ್ಯ ಆಗಲಿಲ್ಲ. ಬೆಂಗಳೂರನ್ನ ಗೆಲ್ಲಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಕನಸಾಗಿತ್ತು. ಹಾಗಾಗಿ ಸಾಕಷ್ಟು ಪ್ರಯತ್ನವನ್ನ ಪಟ್ಟರೂ ಕೂಡ ಈಗಾಗಲೇ ಇರುವಂಥ ಮತಗಳಿದೆಯಲ್ಲ, ಆ ಮತ ಬ್ಯಾಂಕ್ ಭದ್ರವಾಗಿ ಉಳಿಸ್ಕೊಂಡಿದೆ ಬಿಜೆಪಿ. ಇನ್ನು ಚಿಕ್ಕಬಳ್ಳಾಪುರ ಡಾಕ್ಟರ್ ಕೆ ಸುಧಾಕರ್ ಸ್ಪರ್ಧೆಯನ್ನ ಮಾಡಿದ್ರು. ಏನಾಗುತ್ತೆ ಅನ್ನುವಂಥ ಕುತೂಹಲ ಇತ್ತು. ರಕ್ಷಾ ರಾಮಯ್ಯಗೆ ಹೆಚ್ಚಿನ ನೆರವನ್ನ ಸಿಎಂ ಡಿಸಿಎಂ ಕೊಟ್ಟರೂ ಕೂಡ ಅದು ವರ್ಕೌಟ್ ಆಗಿಲ್ಲ. ಟಿಕೆಟ್ ಆಕಾಂಕ್ಷಿಗಳು ಇಲ್ಲಿ ಎಷ್ಟೊಂದಿದ್ರು, ಅದೆಲ್ಲ ಸಮಾಧಾನಗಳನ್ನ ಸರಿಪಡಿಸುವಲ್ಲಿ ಡಾಕ್ಟರ್ ಕೆ ಸುಧಾಕರ್ ಸಕ್ಸಸ್ಫುಲ್ ಆದ್ರು. ಬಿಜೆಪಿ ವರಿಷ್ಠರು ಕೂಡ ಅದರ ಬಗ್ಗೆ ಗಮನ ಹರಿಸಿದ್ರು. ಅದು ಕೂಡ ಪ್ಲಸ್ ಆಯಿತು ಬಿಜೆಪಿಗೆ. ಅಸಮಾಧಾನಗಳನ್ನು ಸರಿಪಡಿಸಿದ್ದಿದೆಯಲ್ಲ ಅದು ಬಹಳ ಪ್ಲಸ್ ಆಯಿತು. ಜೊತೆಗೆ ಶಾಸಕ ವಿಶ್ವನಾಥ್ ಅವರ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಇದ್ರು.
ಆದರೆ ಅವರನ್ನೇ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಚಾರದ ಸಂದರ್ಭದಲ್ಲೂ ಕೂಡ ಅವರು ಆಗಮಿಸಿ ಪ್ರಚಾರವನ್ನ ಕೂಡ ಮಾಡಿದ್ದು ಕೂಡ ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಶಕ್ತಿಯನ್ನ ತುಂಬಿದೆ, ಸುಧಾಕರ್ ಅವರಿಗೆ ಶಕ್ತಿಯನ್ನ ತುಂಬಿದೆ. ಜೊತೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಬಿಜೆಪಿಯ ಈ ಒಕ್ಕಲಿಗರ ಮತ ಇದೆಯಲ್ಲ ಅದು ಕೈ ಹಿಡಿದಿದೆ. ಕೋಲಾರದಲ್ಲಿ ಬಾಬು ಮ್ಯಾಜಿಕ್ ಮಾಡಿದ್ದಾರೆ. ಜೆಡಿಎಸ್ನ ಮಲ್ಲೇಶ್ ಬಾಬು ಗೆಲುವನ್ನ ಸಾಧಿಸಿದ್ದಾರೆ. ಕೊನೆ ಗಳಿಗೆಯಲ್ಲಿ ಅಖಾಡಕ್ಕಿಳಿದು ಕೆವಿ ಗೌತಮ್ ಮುಗ್ಗರಿಸಿದ್ದಾರೆ. ಕೊನೆ ಗಳಿಗೆಯಲ್ಲಿ ಟಿಕೆಟ್ ಅನೌನ್ಸ್ ಆಗಿದ್ದು ಇಲ್ಲಿನ ಒಳ ಏಟಿದೆಯಲ್ಲ ಕಾಂಗ್ರೆಸ್ಗೆ ಬಹಳ ಏಟ್ ಕೊಟ್ಟಿದೆ. ಮಲ್ಲೇಶ್ ಬಾಬು ಅವರ ಕೈ ಹಿಡಿದಿದ್ದಾರೆ ಬಿಜೆಪಿ ಜೆಡಿಎಸ್ ಮತದಾರರು. ಅಸಮಾಧಾನವನ್ನ ಮರೆತು ಹಾಲಿ ಸಂಸದ ಮುನಿಸ್ವಾಮಿಯೂ ಕೂಡ ಕೈ ಜೋಡಿಸಿದ್ರು. ಕಾಂಗ್ರೆಸ್ನ ಮುನಿಯಪ್ಪ ರಮೇಶ್ ಕುಮಾರ್ ಬಣಗಳ ಕಿತ್ತಾಟ ಇದೆಯಲ್ಲ, ಈ ಒಳಜಗಳ ಇದೆಯಲ್ಲ, ಇದರಿಂದ ಕಾಂಗ್ರೆಸ್ ಅಲ್ಲಿ ಸೋತಿದೆ ಅಂತಂದ್ರೆ ತಪ್ಪಲ್ಲ. ಯಾಕಂದ್ರೆ ಅದೇ ಕಾರಣ, ಅದೇ ಪ್ರಮುಖ ಕಾರಣ. ಅಲ್ಲಿನ ಒಳಜಗಳಗಳನ್ನು ಸರಿಪಡಿಸುವಲ್ಲೇ ಕಾಂಗ್ರೆಸ್ ಬಹಳ ಸೋತು ಸುಣ್ಣವಾಗಿತ್ತು. ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಅಲ್ಲಿನ ಪರಿಶಿಷ್ಟ ಮತದಾರರು ಕೂಡ ಬೆಂಬಲಿಸಿದ್ದಾರೆ. ಇನ್ನು ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಈ ಬಾರಿ ಬೆಣ್ಣೆ ದೋಸೆ, ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಪ್ರಭಾ ಮಲ್ಲಿಕಾರ್ಜುನ್ಗೆ ಗೆಲುವಾಗಿದೆ. ಶಾವನೂರು ಶಿವಶಂಕರಪ್ಪ ಅವರ ಫ್ಯಾಮಿಲಿಗೆ ಬಹುಸಂಖ್ಯಾತ ಲಿಂಗಾಯತರ ಬಲ ಕೂಡ ಇದೆ. ಲಿಂಗಾಯತ ಪ್ರಬಲ ಇರುವಂತಹ ಕ್ಷೇತ್ರ ಕೂಡ ಹೌದು. ಪತಿ ಎಸ್ ಮಲ್ಲಿಕಾರ್ಜುನ್ ಸಚಿವರು ಮಾವ ಶಿವಶಂಕರಪ್ಪ ಅವರ ಪ್ರಭಾವ ಕೂಡ ಇದೆ. ಸಿದ್ದೇಶ್ವರ ಅವರ ವಿರುದ್ಧ ರವೀಂದ್ರನಾಥ್ ಮತ್ತು ರೇಣುಕಾಚಾರ್ಯ ಒಳ ಏಟು ಕೂಡ ಕಾರಣ ಸೋಲೋದಕ್ಕೆ. ಯಡಿಯೂರಪ್ಪ ಅವರ ವಿರೋಧವನ್ನ ಜಿಎಂ ಸಿದ್ದೇಶ್ವರ್ ಕಟ್ಟಿಕೊಂಡಿದ್ರು. ರಿಪಬ್ಲಿಕ್ ಆಫ್ ದಾವಣಗೆರೆ ಮಾಡಿಕೊಂಡಿದ್ರು ಸಿದ್ದೇಶ್ವರ್ ಅಂಡ್ ಟೀಮ್, ಅದು ವರ್ಕೌಟ್ ಆಗಿಲ್ಲ. ಇನ್ನು ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಮತ್ತೆ ಗೆಲುವಿನ ನಗೆಯನ್ನ ಬೀರಿದ್ದಾರೆ. 5ನೇ ಬಾರಿಗೆ ಗೆದ್ದಿದ್ದಾರೆ ಪ್ರಹ್ಲಾದ್ ಜೋಶಿ. ಗೆಲುವಿನ ನಾಗಾಲೋಟ. ನಿರೀಕ್ಷಿತ ಸೋಲನ್ನ ಕಂಡಿದೆ ಕಾಂಗ್ರೆಸ್. ಅಲ್ಲಿ ವಿನೋದ ಸೂಟಿ ಸೋಲನ್ನ ಅನುಭವಿಸಿದ್ದಾರೆ. ವಿನೋದ ಸೂಟಿಗೆ ಕಾಂಗ್ರೆಸ್ನ ಒಂದಷ್ಟು ಅಂತಃಕಲಗಳಿದೆಯಲ್ಲ, ಒಳಗೆ ಇರುವಂತಹ ಆ ಒಳಯೇಟುಗಳಿದೆಯಲ್ಲ, ಅದೇ ಕೈ ಕೊಟ್ಟಿರೋದು. ಪ್ರಚಾರ ಮಾಡೋದಕ್ಕೆ ವಿನಯ್ ಕುಲಕರ್ಣಿಗೂ ಕೂಡ ಅಡ್ಡಿಯಾಗಿದೆ, ಆಗಮಿಸೋದಕ್ಕೆ ಆಗಲಿಲ್ಲ. ಬೇರೆ ರೀತಿಯಲ್ಲಿ ಸೋಷಿಯಲ್ ಕ್ಯಾಂಪೇನ್ ಮಾಡಿದ್ರು ಕೂಡ ಅದು ಅಲ್ಲಿ ವರ್ಕೌಟ್ ಆಗಿಲ್ಲ. ಜೊತೆಗೆ ಕಾಂಗ್ರೆಸ್ನ ಮತ ವಿಭಜನೆ ಆಯಿತು. ದಿಂಗಾಲೇಶ್ವರ ಸ್ವಾಮೀಜಿಯವರ ಸ್ಪರ್ಧೆ ಅದು ಕೂಡ ನೆಗೆಟಿವ್ ಆಯಿತು. ಇನ್ನು ಜಗದೀಶ್ ಶೆಟ್ಟರ್ ಬಿಜೆಪಿಯಿಂದ ವಿಧಾನಸಭೆಯ ಟಿಕೆಟ್ ಸಿಗದೆ ಕಾಂಗ್ರೆಸ್ಗೆ ಹೋಗಿ ಮತ್ತೆ ಬಿಜೆಪಿಗೆ ವಾಪಸ್ ಬಂದು ಕಂಟೆಸ್ಟ್ ಮಾಡಿದಂತ ಜಗದೀಶ್ ಶೆಟ್ಟರ್ ಫೈನಲ್ ಆಗಿ ಗೆದ್ದಿದ್ದಾರೆ. ಭಾರಿ ಅಂತರದಲ್ಲಿ ಬೆಳಗಾವಿಯಲ್ಲಿ ಗೆದ್ದಿದ್ದಾರೆ ಜಗದೀಶ್ ಶೆಟ್ಟರ್. ಸೋಲನ್ನು ಅನುಭವಿಸಿದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಹಳ ಮುಖಭಂಗ ಇದು. ಜೆಡಿಎಸ್ ಶೆಟ್ಟರ್ಗೆ ಇಲ್ಲಿ ಬಿಜೆಪಿಯ ಹಿಂದೂ ಮತ ಬ್ಯಾಂಕ್ ಇದೆಯಲ್ಲ ಅದು ಬಹಳ ವರ್ಕೌಟ್ ಆಗಿದೆ. ಜೊತೆಗೆ ಮರಾಠ ಲಿಂಗಾಯತ ಮತದಾರರು ಕೂಡ ಈ ಬಾರಿ ಕೈ ಹಿಡಿದಿದ್ದಾರೆ. ಇನ್ನು ಬೀದರ್ನಲ್ಲಿ ಸಾಗರ್ ಖಂಡ್ರೆ ಕಿರಿಯ ಸಂಸದ ಗೆಲುವನ್ನು ಸಾಧಿಸಿದ್ದಾರೆ. ಬೀದರ್ನಲ್ಲಿ ಭಗವಂತ ಖೂಬಾಗೆ ಒಂದು ರೀತಿಯಲ್ಲಿ ಭಾರಿ ಮುಖಭಂಗ. ಮೊದಲ ಅಟೆಂಪ್ಟ್ ನಲ್ಲಿ ಗೆಲುವಾಗಿದೆ. ಸಾಗರ್ ಪರ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಒಗ್ಗಟ್ಟನ್ನು ತೋರಿಸಿದ್ರು. ಈಶ್ವರ್ ಖಂಡ್ರೆ ಮಗನಿಗೆ ಟಿಕೆಟ್ ಅನ್ನು ಕೊಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿ ಟಿಕೆಟ್ ಅನ್ನ ಕೊಡಿಸುವಲ್ಲಿ ಸಫಲರಾದರು. ಕಾಂಗ್ರೆಸ್ಗೆ ಲಿಂಗಾಯತರ ಮತ ಕೂಡ ಬಂದಿದೆ, ಬೆಂಬಲ ಕೂಡ ಬಂದಿದೆ. ಭೀಮಣ್ಣ ಖಂಡ್ರೆ ಮೊಮ್ಮಗ, ಈಶ್ವರ್ ಖಂಡ್ರೆ ಮಗ. ಭಗವಂತ ಖೂಬಾಗೆ ಮಾಜಿ ಸಚಿವ ಪ್ರಭು ಚೌಹಾಣ್ ಇವರಿಬ್ಬರ ಮಧ್ಯದಲ್ಲಿ ಇರುವಂತಹ ಈ ಒಳ ಇದೆಯಲ್ಲ, ಈ ಒಳ ಒಂದಷ್ಟು ಅಂತಃಕಲಹಗಳು ಇದೆ, ನೆಗೆಟಿವ್ ಆಯಿತು. ದೇಶದ ಅತಿ ಕಿರಿಯ ವಯಸ್ಸಿನ ಅಭ್ಯರ್ಥಿ ಸಾಗರ್, ಅತಿ ಕಿರಿಯ ಸಂಸದ ಕೂಡ ಈಗ ಹೌದು. ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಸಾಗರ್ ಖಂಡ್ರೆಯಿಂದ. ಇನ್ನು ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಇವರ ಗೆಲುವು ಆಗುತ್ತಾ ಅನ್ನುವಂಥ ಪ್ರಶ್ನೆಗಳಿದ್ವು. ಮೊದಲ ಬಾರಿಗೆ ಪ್ರಿಯಾಂಕಾ ಜಾರಕಿಹೊಳಿ ಜಯಬೇರಿಯನ್ನ ಬಾರಿಸಿದ್ದಾರೆ. ಜಾರಕಿಹೊಳಿ ಕುಟುಂಬದಿಂದ ಯಾರೇ ಸ್ಪರ್ಧೆ ಮಾಡಿದ್ರು ಕೂಡ ಅಲ್ಲಿ ಜಾರಕಿಹೊಳಿ ಬ್ರದರ್ಸ್ ಒಂದಷ್ಟು ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಬಿಜೆಪಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಈ ಬಾರಿ ಮುಖಭಂಗ, ಸೋಲನ್ನು ಅನುಭವಿಸಿದ್ದಾರೆ. ಸತತವಾಗಿ 2014ರಿಂದಲೂ ಕೂಡ 2 ಬಾರಿ ಸೋತಿತ್ತು ಕಾಂಗ್ರೆಸ್. ಈ ಬಾರಿ ಕಾಂಗ್ರೆಸ್ ಕೈ ಹಿಡಿಯುವ ಅನ್ನುವಂಥ ನಿಟ್ಟಿನಲ್ಲಿ ಮತದಾರ ಕೈ ಹಿಡಿದಿದ್ದಾನೆ. ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಫ್ಯಾಮಿಲಿ ವಿರುದ್ಧ ಕಬ್ಬು ಬೆಳೆಗಾರರ ಒಂದಷ್ಟು ಆಕ್ರೋಶಗಳು ಕೂಡ ಇದ್ವು, ಅದೆಲ್ಲವೂ ಕೂಡ ಮೈನಸ್ ಆಗಿದೆ ಇಲ್ಲಿ. ಇನ್ನು ವಿಜಯಪುರದಲ್ಲಿ ಜಿಗಜಿಣಗಿ ಜಗಮಗ ಈ ಬಾರಿ 4ನೇ ಬಾರಿಗೆ ರಮೇಶ್ ಜಿಗಜಿಣಗಿ ಗೆದ್ದಿದ್ದಾರೆ. ಸೋಲನ್ನು ಅನುಭವಿಸಿದ್ದಾರೆ ಕಾಂಗ್ರೆಸ್ನ ರಾಜು ಅಲ್ಗೂರ್. ಜಿಗಜಿಣಗಿಗೆ ಹಿಂದೂಪರ ಸಂಘಟನೆಗಳು ಸಾಕಷ್ಟು ಬೆಂಬಲವನ್ನ ಕೊಟ್ಟಿದೆ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿತ್ತು ಎಸ್ಸಿ ಮತಗಳು, ಆದರೆ ಆ ಮತ ವಿಭಜನೆ ಆಗಿದೆ. ಇನ್ನು ಶಿವಮೊಗ್ಗ ಇಲ್ಲಿ ರಾಘವೇಂದ್ರನೇ ಮತ್ತೆ ಕಿಂಗ್ ಆಗಿದ್ದಾರೆ. ಭಾರಿ ಅಂತರದಿಂದ ಬಿಜೆಪಿಯ BY ರಾಘವೇಂದ್ರ ಗೆಲುವನ್ನು ಸಾಧಿಸಿದ್ದಾರೆ. ಹೀನಾಯ ಸೋಲನ್ನು ಅನುಭವಿಸಿದ್ದಾರೆ ಗೀತಾ ಶಿವರಾಜ್ ಕುಮಾರ್. ಯಡಿಯೂರಪ್ಪ ಕುಟುಂಬದ ಭದ್ರಕೋಟೆ ಶಿವಮೊಗ್ಗ ಅಲ್ಲಿ ಗೆದ್ದಿರೋದು. ಅಲ್ಲಿ
ಈಶ್ವರಪ್ಪ ಅವರು ಕೂಡ ಕಂಟೆಸ್ಟ್ ಮಾಡಿದ್ರು, ಆದರೆ ಆ ಮತ ವಿಭಜನೆ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ.